ಅವರು ಮಾತಾಡಬಾರ್ದಾಗಿತ್ತು ಮುಸ್ಲಿಮರಿಗೆ ತೆಳಗಿಳಿಸಿ ಅವರು ಮೇಲೆ ಮಾತಾಡಿದ್ರೆ ಚೆನ್ನಾಗಿ ಕಾಣ್ತೈತೇನ್ರಿ ಮೇಡಮ್? ಅದು ಮನಸ್ಸು ನೋವು ಇದೆ. ಅಲ್ಪಸಂಖ್ಯಾತರಿಗೆ ಮನಸ್ಸು ನೋವಾಗಿದೆ. ಎಲೆಕ್ಷನ್ ಗೆದ್ದಿದ್ರೆ ಮೇಲ್ಗಡೆ ರಾಮ ಆಗ್ತಿದ್ರು, ದಕ್ಷಿಣಗಾಗಿ ರಹೀಮರ್ ಆಗ್ತಿದ್ರು. ಎಲ್ಲ ಸೌಲಭ್ಯ ಐತಿ, ಇದು ಒಂದ್ ಮಾತ್ರ ಮಾತಾಡಿ ತಪ್ಪು ಮಾಡಿರೋದು ಅಷ್ಟೇ ಅವರು. ಆದ್ರೆ ಚುನಾವಣೆ ಕಾವು ಏನಿದೆಲ್ಲ 2 ಪಟ್ಟು ಹೆಚ್ಚಾಗಿ ಇಲ್ಲಿ ಕಾಣ್ತಿದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮ್ಸ್ ಅವ್ರು ನಮ್ಮ ಮನೆಯವರು ಅಂತ ಹೇಳಿ ಆ ರೀತಿ ತಿಳ್ಕೊಂಡು ಅವ್ರು ಕೆಲಸ ಮಾಡಿದ್ದಾರೆ. ನಾನು ಉತ್ತರಕ್ಕೆ ಅವ್ರು ಇರ್ತಿದ್ರು, ದಕ್ಷಿಣಕ್ಕೆ ನಮ್ಮ ಜನ ಇರ್ತಿದ್ರು, ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ಆದ್ರೆ 2028ಗೂ ಕೂಡ ಸಪೋರ್ಟ್ ಆಗ್ತದೆ. ಕಾಂಗ್ರೆಸ್ಗೆ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ದಾವಣಗೆರೆಯಲ್ಲಿ ಈ ಸಲ ಕಾಂಗ್ರೆಸ್ನೇ ಬರ್ತಿತ್ತಂತ ಭರವಸೆ ಇತ್ತು. ಒಂದ್ ಸ್ವಲ್ಪ ನಾವು ಮುಸ್ಲಿಂ ಬಗ್ಗೆ ಅವರು ಮಾತಾಡಿದಾರಲ್ಲ, ಅದೇ ಒಂದ್ ಸ್ವಲ್ಪ ಇಲ್ಲಿದ್ರೆ ಕಾಂಗ್ರೆಸ್ಸೇ ಬರ್ತಿತಿ ಅಂತ ಗ್ಯಾರಂಟಿ ಇತ್ತು. ಅವರು ಮಾತಾಡಬಾರ್ದಾಗಿತ್ತು ಮುಸ್ಲಿಮರಿಗೆ. ಮಾತಾಡೋದ್ರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ? ಎಫೆಕ್ಟೇ. ಮತ್ತೆ ಈಗ ಮುಸ್ಲಿಮರಿಗೆ ತೆಳಗಿಳಿಸಿ ಅವರು ಮೇಲೆ ಮಾತಾಡಿದ್ರೆ ಚೆನ್ನಾಗಿ ಕಾಣ್ತೈತೇನ್ರಿ ಮೇಡಮ್? ಹಂಗಾಗಿ ಒಂದ್ ಸ್ವಲ್ಪ ಇದು ಆಗಿತ್ತು. ಇಲ್ಲಿದ್ರೆ ಕಾಂಗ್ರೆಸ್ಸೇ ಬರ್ತಿತಿ ಅಂತ ಪೂರ್ತಿ ಗ್ಯಾರಂಟಿ ಇತ್ತದು. ಇವಾಗ ಕಾಂಗ್ರೆಸ್ ಬರಲ್ಲ ಅಂತ ಏನೈತಿ ಮೇಡಮ್ ಅನ್ ಗ್ಯಾರಂಟಿ? ಸ್ವಲ್ಪ ಮುಸ್ಲಿಮ್ರು ಬೇಡ, ಏನೈತಿ ಅವ್ರಲಿಂದ ಅಂತ ಒಂದು ಮಾತು ಬಂದಿತ್ತೆ, ಅದು ಬರಬಾರ್ದಾಗಿತ್ತು. ಅವರು ಮಾತಾಡಬಾರ್ದಾಗಿತ್ತು. ಹಂಗಾಗಿ ಒಂದು ಸ್ವಲ್ಪ ಈಗ ಜಮೀರ್ ಅಹಮದ್ ಅವ್ರ ಬಗ್ಗೆನೂ ಒಂದು ಸ್ವಲ್ಪ ಮಾತಾಡಿ. ಜಮೀರ್ ಅಹಮದ್ನು ಅವ್ರದ್ದು ಹೆಸರು ಭಾಳ ಐತಿ. ನಮ್ದನಾನೇ ನಾವು ಹೇಳ್ತಾ ಇರೋದು, ಅವ್ರ ಬಗ್ಗೆನೂ ಅವ್ರು ಮಾತಾಡಿದ್ದಾರೆ. ಅದನ್ನು ಅವ್ರು ಮಾತಾಡಬಾರ್ದಾಗಿತ್ತು ಅಷ್ಟೇ. ಅದು ಇಲ್ಲದ್ರೆ ಕಾಂಗ್ರೆಸ್ಸೇ ಬರ್ತಿತಿ ಅಂತ ಎಲ್ಲ ಗ್ಯಾರಂಟಿ ಇತ್ತು ಮೇಡಮ್. ಈಗ ಕಾಂಗ್ರೆಸ್ಸಿಂದ ಒಂದಷ್ಟು ಜನ ನಾವು ಬೇರೆಯವ್ರನ್ನೆಲ್ಲ ಮಾತಾಡಿಸಿದ್ವಿ. ಗ್ಯಾರಂಟಿ ಯೋಜನೆಯಿಂದ ಒಂದಷ್ಟು ಫ್ರೀ ಬಸ್ ಯೋಜನೆ ಆಗಿರ್ಬೋದು, ತಿಂಗಳ 2,000 ರೂಪಾಯಿ ದುಡ್ಡು ಬರೋದಾಗಿರ್ಬೋದು, ಇದೆಲ್ಲ ಬಂದಮೇಲೆ ಮನೇಲಿರೋ ಗಂಡಸರು ಯಾರಿಗೆ ಬೇರೆಯವ್ರಿಗೆ ವೋಟ್ ಹಾಕು ಅಂದ್ರೂ ಹೆಂಗಸರೆಲ್ಲ ಇಲ್ಲ ನಾನು ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ ಅಂತ ಹೇಳೋ ಸಿಚುವೇಶನ್ನು. ಬಟ್ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂದರೆ? ಅದೇ ಹೇಳ್ತೀನಲ್ಲ, ಸೌಲಭ್ಯ ಮಾಡಿದಾರೆ ಅವರು. ಹೆಣ್ಮಕ್ಳಿಗೆ 2,000 ಯಾರು ಕೊಡಂಗಿಲ್ಲ, ಅವ್ರು ಕೊಡ್ತಿದ್ದಾರೆ. ಎಲ್ಲ ಸೌಲಭ್ಯ ಐತಿ. ಇದು ಒಂದು ಮಾತ್ರ ಮಾತಾಡಿ ತಪ್ಪು ಮಾಡಿರೋದು ಅಷ್ಟೇ ಅವರು. ಇಲ್ಲಿದ್ರೆ ಕಾಂಗ್ರೆಸ್ಸೇ ಹೆಣ್ಮಕ್ಳು ಕಾಂಗ್ರೆಸ್ಗೆ ಹಾಕೋದು, ಅದು ಗ್ಯಾರಂಟಿ ಐತಿ. ಅದು ಸ್ವಲ್ಪ ಅದೇ ನೋಡ್ರಿ ಎಫರ್ಟ್ ಆಗಿರೋದು. ಅದು ಮಾತಾಡಬಾರ್ದಾಗಿತ್ತು. ಅದು ಮುಸ್ಲಿಂ ಬಗ್ಗೆ ಅದು ಮಾತಾಡಬಾರ್ದಾಗಿತ್ತು. ವಾತಾವರಣ ಅಂತೂ ಹಂಗಿಲ್ಲ. ಆದ್ರೂ ಇದೆಲ್ಲ ಈ ಸಲ ಹೇಳ್ಬೇಕಂದ್ರೆ ಯಾವ್ದು ಬರುತ್ತಂತ ಹೇಳ್ಬೇಕಂದ್ರೆ ಭಾಳ ಕಷ್ಟದಲ್ಲಿದೆ. ಅಂದರೆ 75% ಅಂತೂ ಕಾಂಗ್ರೆಸ್ಸಿಗೆ ನಡೆಯಾಗದಿದೆ. ಆದರೆ ಈಗ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತಿಲ್ಲ. ಕಾಂಗ್ರೆಸ್ ಡೌನ್ ಆಗಿದೆ, ಸದ್ಯಕ್ಕಂತೂ ಡೌನ್ ಆದಂಗೆ ಇದೆ. ಆದರೆ ಅದು ಎಲೆಕ್ಷನ್ ಆದಮೇಲೆ ಗೊತ್ತಾಗೋದು ಏನಂತ, ಮನಸ್ಸಿನಲ್ಲಿ ಏನಿದೆ ಅಂತ ಜನರು ಗೊತ್ತಾಗಲ್ಲ. ಅದು ಎಲೆಕ್ಷನ್ ಆದಮೇಲೆ ಅದ್ರ ಬಗ್ಗೆ ಗೊತ್ತಾಗೋದು. ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಬೇಸರ ಅಂತೂ ಇದ್ದೇ ಇದೆ. ಅದ್ರ ಎಫೆಕ್ಟ್ ಏನಾದರೂ ಕಾಂಗ್ರೆಸ್ ಅದರ ಎಫೆಕ್ಟ್ ಕಾಣಿಸ್ತಿದೆ, ಇಲ್ಲ ಅಂತಲ್ಲ. ಎಫೆಕ್ಟ್ ಆಗೋದಂಥ ಚಾನ್ಸಸ್ಸು ಇದೆ. ಅದು ಮನಸ್ಸು ನೋವು ಇದೆ. ಅಲ್ಪಸಂಖ್ಯಾತರಿಗೆ ಮನಸ್ಸು ನೋವಾಗಿದೆ. ಮತ್ತು ಅದ್ರ ಬೇರೆ ಪಕ್ಷೇತರು ಭಾಳ ಜನ ಇದೆಲ್ಲ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿಗಳೆಲ್ಲ ಹಂಚ್ಕೊಂಡಾರ, ಬೇರೆ ಬೇರೆ ಪಾರ್ಟಿಗಳಿಂದ ಹಂಚ್ಕೊಂಡಿದ್ದಾರೆ. ಅದು ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಇತದ ಎಲೆಕ್ಷನ್ ಆದಂಥ ಇದು ಸ್ವಲ್ಪ ಅತಂತ್ರ ಇದೆ ಮೇಡಮ್. ಯಾಕಂದರೆ 40 ವರ್ಷ ರಾಜಕೀಯ ಮಾಡಿದ್ದಾರೆ. ಈಗ ಮಲ್ಲಿಕಾರ್ಜುನ್ ಕೊಡ್ಬೋದಿತ್ತು, ಯಾಕಂದರೆ ಉತ್ತರಕ್ಕೆ ಅವ್ರು ಅದಾರೆ ಆಲ್ರೆಡಿ. ದಕ್ಷಿಣಕ್ಕೆ ಕೊಟ್ಟಿದ್ದರೆ, ದಕ್ಷಿಣಕ್ಕೂ ಕೂಡ ಎಲೆಕ್ಷನ್ ಗೆದ್ದಿದ್ರೆ ಮೇಲ್ಗಡೆ ರಾಮ ಆಗ್ತಿದ್ರು, ದಕ್ಷಿಣಗಾಗಿ ರಹೀಮರ್ ಆಗ್ತಿದ್ರು. 2 ಕ್ಷೇತ್ರಕ್ಕೂ ರಾಮ ರಹೀಮಾಗಿ ಒಂದಾಗಿ ಕೆಲಸ ಮಾಡ್ತಿದ್ರು. ಅದು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಸಲ ಸ್ವಲ್ಪ ಅತಂತ್ರ ಇದೆ ಕಾಂಗ್ರೆಸ್ಸಿಗೆ. ಈಗ ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ಅಲ್ಪಸಂಖ್ಯಾತರಿಗೆ ತುಂಬ ಅವಕಾಶ ಕೊಟ್ಟಿದ್ದೀವಿ, ನಮ್ಮಲ್ಲೇ 10 MLAಗಳಿದ್ದಾರೆ, MP ಗಳಿದ್ದಾರೆ, ಮಿನಿಸ್ಟ್ರ್ ಇದ್ದಾರೆ, ಇಷ್ಟೆಲ್ಲ ಅವಕಾಶ ಕಾಂಗ್ರೆಸ್ ಕೊಟ್ಟಿದೆ. ಈ ಸಲ ಕುಟುಂಬದವ್ರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಸಾಕಲ್ಲ ಮೇಡಮ್. ತೀರ್ ಹೋಗಿದ್ರು ಅನ್ನೋ ಕಾರಣಕ್ಕೆ ಅನುಕಂಪ ಯಾರಿಗೆ ತೊಡಗುತ್ತಾ? ಅನುಕಂಪ ಆಲ್ರೆಡಿ 40 ವರ್ಷ ಮಾಡಿಬಿಟ್ಟಿದ್ದಾರೆ. 40 ವರ್ಷ ಆಗಿದ್ಮೇಲೆ ಅನುಕಂಪ ಯಾರಿಗೆ ತೊಡಗು? ಬೇರೆಯವ್ರಿಗೆ ಎಲೆಕ್ಷನ್ ಕೊಡ್ಬೋದಿತ್ತಲ್ಲ, ಚಾನ್ಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗೋಗುತ್ತಲ್ಲ. ಅವರು ಗೆಲ್ತಿದ್ರು, ಅವರಿಗೊಂದು ಮರವಾದ ಇರ್ತಿತ್ತು, ಅವರಿಗೊಂದು ಬೆಲೆ ಇರ್ತಿತ್ತು. ನಾನು ಉತ್ತರಕ್ಕೆ ಅವ್ರು ಇರ್ತಿದ್ರು, ದಕ್ಷಿಣಕ್ಕೆ ನಮ್ಮ ಜನ ಇರ್ತಿದ್ರು, ಒಗ್ಗಟ್ಟಾಗಿ ಕೆಲಸ ಮಾಡೋದು. ಆದರೆ 2028ಗೂ ಕೂಡ ಸಪೋರ್ಟ್ ಆಗ್ತಿತ್ತು, ಅದನ್ನು ಕಳ್ಕೊಂಡಿದ್ದಾರೆ. ಈಗ ಅಲ್ಪಸಂಖ್ಯಾತರು ಅಪ್ಸೆಟ್ ಆಗಿದ್ದಾರಲ್ಲ, ಇದ್ರ ಎಫೆಕ್ಟ್ ಕಾಂಗ್ರೆಸ್ ಮೇಲೆ ಬೀಳುತ್ತೆ. ಕಾಂಗ್ರೆಸ್ಸಿಗೂ ಬೀಳುತ್ತೆ. ಬಟ್ BJPಗೆ ವೋಟ್ ಆಫ್ ಕಾನ್ಫಿಡೆನ್ಸ್ ಇಲ್ಲೇ ಇಲ್ಲ. ಸಿದ್ದರಾಮಯ್ಯ ಹೇಳೋದ ಪ್ರಕಾರ ವೋಟ್ ಆಫ್ ಕಾನ್ಫಿಡೆನ್ಸ್ ಇಲ್ಲೇ ಇಲ್ಲ, 1% ಕೂಡ ಇಲ್ಲ ಅವರಿಗೆ, ಬರಲ್ಲ ಅವರು. ಕೆಲವರು ಬಿಜೆಪಿಗೂ ನಾವು ಸಪೋರ್ಟ್ ಮಾಡ್ತೀವಿ ಈಗ ಅಂತ ಹೇಳ್ತಾರಲ್ಲ, ಅದು 10% ಮೇಡಮ್. ಇಲ್ಲಿರೋದು ಅಲ್ಪಸಂಖ್ಯಾತರು 85% ಇದ್ದಾರೆ. 85% ಅವ್ರಿಗೆ ಬರದೇ ಬರ್ತಾರೆ. ಅದಕ್ಕೋಸ್ಕರ ಈ ಸರಿ ಅತಂತ್ರ ಆಗುತ್ತೆ. ಇವರಿಗೂ ಹೆಚ್ಚಿಗೆ ಬಿಡಲ್ಲ, ಇವರಿಗೂ ಕಮ್ಮಿ ಬಿಡಲ್ಲ, ಅತಂತ್ರ ಆಗ್ತೀವಿ. 50% 50-50. ಎಲ್ಲ ಚೆನ್ನಾಗಿದ್ದೀವಿ. ಎಲ್ಲ ಇದು ಮಾಡ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲದು ಇದು ಮಾಡ್ತಾ ಇದ್ದಾರೆ. ಪ್ರತಿ ಸಲ ಕಾಂಗ್ರೆಸ್ ಗೆಲ್ತಾ ಬರ್ತಾ ಇತ್ತು, ಅಲ್ಪಸಂಖ್ಯಾತರ ವೋಟಿಂದನೇ ಗೆಲ್ತಾ ಇದ್ರು ಅಂತೆಲ್ಲ ಹೇಳ್ತಾರೆ. ಬಟ್ ಈ ಸಲ ಕಾಂಗ್ರೆಸ್ಗೆ ಎಲ್ಲೋ
ಟೆನ್ಷನ್ ಇದೆ ಅಲ್ಪಸಂಖ್ಯಾತರು ಕೈ ಕೊಡ್ತಾರೆ ಅಂತ. ಅಲ್ಲ, ನಿಮಗೆ ಹೇಗೆ ಅನ್ಸುತ್ತೆ ನೋಡ್ತಾ ಇದ್ದೀರಾ? ಎಲ್ಲರೂ ಮಾಡ್ತಾರೆ. ಇನ್ನೊಂದು ನೋಡೋಣ ದೇವ್ರಿಗೆ ಏನೇನು ಇದು ಐತಿ. ಅವ್ರದ್ದೇನು ಅಂತ ಗೊತ್ತಿಲ್ಲ. ಅದು ಇಷ್ಟು ದಿವಸ ಅವರು ಯಜಮಾನ್ರಿದ್ರು, ಮಾಡ್ತಾಯಿದ್ರು, ಆಗ್ಲಿಲ್ಲ ಕೆಲಸನೂ ಮಾಡೋಕೆ ಹಚ್ತಾ ಇದ್ರು. ಈಗ ಇವರು ಬಂದಿದ್ದಾರೆ ಹೊಸದಾಗಿ, ನೋಡ್ಬೇಕು ಅವ್ರ ಕೈಯಿಂದ ಏನಾಗುತ್ತೆ ಅಂತ. ಯಾಕಂದ್ರೆ ಭಾಳ ಕೆಲಸ ಪೆಂಡಿಂಗ್ನಲ್ಲಿದ್ದಾರೆ. ಈಗ ಹೊಸಬ್ರು ಅದು ಮಾಡ್ತಾರೆ ಅನ್ನೋ ಭರವಸೆ ಮಾಡಿದ್ರೆ ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರೆ ಆ ಕೆಲಸಗಳಾಗ್ತಿದ್ವು ಅಂತನ ಆಗೋ ಚಾನ್ಸು ಇತ್ತು. ಆದರೆ ಇವರು ಹೊಸಬ್ರಲ್ಲ, ಯುವರಲ್ಲ, ಇದು ಮಾಡ್ಬೋದು ಅಂತ ನನಗೆ ಗ್ಯಾರಂಟಿ ಇದೆ. ಬೈ ಎಲೆಕ್ಷನ್ ಈ ಸಲ ಹೇಗೆ ಅನ್ನಿಸ್ತಾ ಇದೆ? ಕಾಂಗ್ರೆಸ್ ಬಿಜೆಪಿನ ಅಥವಾ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಯಾರ್ಯಾರು ಕಂಟೆಸ್ಟ್ ಮಾಡಿದ್ದಾರೆ ಅವ್ರು ಗೆಲ್ಬಹುದು ಅಂತ ಅನ್ಸುತ್ತಾ? ಏನು ಮೇಡಮ್, ಅವ್ರವ್ರ ಫೈಟ್ ನಡೀತಾ ಇದೆ. ಯಾರು ಗೆಲ್ತಾರೆ ಅಂತ ಗೊತ್ತಾಗಲ್ಲ. ಎಲ್ಲ ಅಪೋಸಿಟ್ ಅದಾರೆ. ಯಾರಿಗೆ ಯಾರು ಅಪೋಸಿಟ್ ಇದ್ದಾರೆ? BJP ಕಾಂಗ್ರೆಸ್. ಇಲ್ಲೇ ಪ್ರತಿ ಸಲನೂ ಕಾಂಗ್ರೆಸ್ಸೇ ಬಂದಿದೆ. ಈ ಸತಿ ಡೌಟ್ ನೋಡಬೇಕು. 100% ಅವ್ರದ್ದೇ ಇದೆ ಕಾಂಗ್ರೆಸ್ಸಿಂದ. ಏನು ಇದು ಯಾವಾಗ ಹೆಂಗೆ ಚೇಂಜ್ ಆಗ್ತೈತೆ ಗೊತ್ತಾಗಲ್ಲ. ಇದು ಅಂದ್ರೆ ಈ ಥರದ್ದು ಚೇಂಜಸ್ ಆಗೋದಕ್ಕೆ ಏನು ಕಾರಣ ಅಂತ ಅನಿಸ್ತಿದೆ? ಅದೇ ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಕೊಟ್ಟಿಲ್ಲ ಅಂತೇಳಿ ಮತ್ತೆ ಬೇರೆ ಪಕ್ಷಕ್ಕೆ ಸೇರಿ ಮಾಡ್ತಾರೆ. ಈಗ ಸಾದಿಕ್ ಪೈಲ್ವಾನ್ ಅವರು ಮುಂಚೆ ರೆಬೆಲ್ ಆಗಿದ್ರು, ಈಗ ಓಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರ ಸ್ಟ್ಯಾಂಡ್ ಬಗ್ಗೆ ಹೇಗೆ ಅನ್ಸುತ್ತೆ? ಅವರು ಅದೇ ಕಾಂಗ್ರೆಸ್ಸಿಂದ ಮತ್ತೆ ಭಂಡಾರಕ್ಕೆ ನಿಂತಿದ್ರ, ಮತ್ತೀಗ ಮತ್ತೆ ಕಾಂಗ್ರೆಸ್ಸಿಗೆ ಹೋಗ್ಯಾರ ಅವರು. ಇದು ಕಾಂಗ್ರೆಸ್ಸಿಗೆ ಹೋಗ್ಯಾರ, ಮತ್ತೇನು ಏನು ಮಾಡ್ತಾರಂತ ಗೊತ್ತಾಗಲ್ಲ. ನಮಗೇನು ಅನಿಸ್ತಂದ್ರೆ ಇಷ್ಟು ದಿವಸ ಸಾಮ್ನೂರವರು ಇದ್ದರು, ಅವ್ರ ಮೊಮ್ಮಗ ಬಂದಿದ್ದಾರೆ, ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ, ಇನ್ನೊಂದು ಸಲ ಮಾಡ್ತಾರೋ ಅನ್ನೋದು ಒಂದು ಉದ್ದೇಶ ಇದೆ. ನಮಗೆ ಅಷ್ಟು ಗೊತ್ತಾಗಿದೆ. ಸೊ ನಿಮ್ಗೇನು ಅಸಮಾಧಾನ ಇಲ್ಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕೆ? ನಮಗೇನಿಲ್ಲ, ಅದು ಕೆಲವರೆಲ್ಲರೂ ಬೇಜಾರಾಗಿದ್ದಾರೆ. ಕೊಡ್ಬೋದಾಯಿತು, ನಮಗೂ ಅನಿಸಿದ್ದು ಕೊಡ್ಬೋದಾಗಿತ್ತು, ಅವ್ರಿಗೂ ಕೊಡಲಿಲ್ಲ. ಎಲ್ಲ ಸ್ವಲ್ಪ ಬೇಜಾರನ್ನೇ ಇದ್ರೂ ಏನೇನು ಕೆಲಸ ಇದು ಆಯ್ತಾ ಅದೆಲ್ಲ ಅವರೆಲ್ಲ ಮಾಡಿದರೆ ಒಳ್ಳೆಯದು. ಎಲ್ಲ ದೇವರೆಲ್ಲ ಎಲ್ಲರೂ ಎಲ್ಲ ಮಾಡಬೇಕು ಅನ್ನೋದು. ಇವಾಗ ಏನೇನು ಕಷ್ಟ ಅಂತ ಎಲ್ಲರೂ ಜನ ಹೇಳಿದ್ರಲ್ಲ, ಹಾಸ್ಪಿಟಲ್ ಮಾಡಬೇಕಾಯ್ತು, ಮತ್ತು ಏನೇನು ಇದು ಸ್ಕ್ಯಾನಿಂಗ್ ಸೆಂಟ್ರ್ ಅದೆಲ್ಲ ಮಾಡಬೇಕಾಯ್ತು ಅಂತ ಉದ್ದೇಶನೇ ಮುಂದಿಟ್ಟಾರಲ್ಲ, ಅದೆಲ್ಲ ಈಗ ಇವ್ರು ಬಂದಿದ ಮೇಲೆ ಮೊಮ್ಮಗ ಮಾಡಿದರೆ ಭಾಳ ಒಳ್ಳೆಯದು ಅನ್ನೋದು ನಮ್ಮದು ಇದು. ನಾವು ಹಿರಿಯರೆಲ್ಲ ಕಾಂಗ್ರೆಸ್ಗೆ ಹಾಕಿದ್ದಾರೆ. ವಜೆ ಕೈ ಕೂಕತ್ತು ಕಾಂಗ್ರೆಸ್ ಕೂತಲ್ಲೇ ಕಾಂಗ್ರೆಸ್ಗೆ ಹಾಕೋದು. ಅಂದ್ರೆ ಏನು ಗ್ಯಾರಂಟಿ ಯೋಜನೆ, ಫ್ರೀ ಬಸ್ಸು, ಗೃಹಲಕ್ಷ್ಮಿ ಹಣ ಇದರಿಂದ ಮತ್ತೆ ಕಾಂಗ್ರೆಸ್ಸೇ ಬರಬೇಕು ಅಂತನಾ? ಬರಬೇಕು ಅವನ್ನೇ. ತಿಂಗಳು ಬರ್ತಿದ್ಯಾ ನಿಮಗೆ? 2,000 ರೂಪಾಯಿ ತಿಂಗಳಿಗೆಲ್ಲ ಬರ್ತಾ ಇದೆ. ನನ್ನ ಹೆಸರು ಅಬ್ದುಲ್ ಬಾರಿ ಅಂತೇಳಿ. ದಾವಣಗೆರೆ ದಕ್ಷಿಣದಲ್ಲಿ ಬಿಸಿಲು ನೀವು ನೋಡ್ತಿದ್ದೀರಾ ಮೇಡಮ್. ಪಾಪ ನೀವು ಈ ಸುಡು ಬಿಸಿಲಲ್ಲಿ ನೀವು ಬಂದಿದ್ದೀರಾ ತಾವು. ಆದರೆ ಚುನಾವಣೆ ಕಾವು ಏನಿದೆಲ್ಲ ಇದಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿ ಇಲ್ಲಿ ಕಾಣ್ತಿದೆ ದಾವಣಗೆರೆ ದಕ್ಷಿಣದಲ್ಲಿ. ಆ್ಯಸ್ ಯೂಸಲಿ ಮುಸ್ಲಿಮ್ಸ್ ಏರಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಭಾಳ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ನಮ್ಮ ಮುಸ್ಲಿಮ್ಸ್ ಮತದಾರರಲ್ಲಿ ಅಲ್ಲ, ಅವ್ರು ನಮ್ಮ ಮನೆಯವರು ಅಂಥೇಳಿ ಆ ರೀತಿ ತಿಳ್ಕೊಂಡು ಅವ್ರು ಕೆಲಸ ಮಾಡಿದ್ದಾರೆ ಮೇಡಮ್. ಆ ಕಾರಣಕ್ಕಾಗಿ ಇಲ್ಲಿ ಮುಸ್ಲಿಂ ಸಮಾಜ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. 100ಕ್ಕೆ 100 ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತೇಳಿ ನಮಗೆ ವಿಶ್ವಾಸ ಇದೆ ಮೇಡಮ್. ಬಟ್ ಇದೇ ನಿಮ್ಮ ಸಮುದಾಯದವರಿಗೆ ಅಸಮಾಧಾನ ಇದೆ. ಯಾಕೆಂದರೆ 40 ವರ್ಷದಿಂದ ಅವರು ಅಧಿಕಾರದಲ್ಲಿದ್ದಾರೆ, ನಡ್ಸ್ಕೊಂಡು ಬಂದರು. ಈಗ ನಮಗೆ ಬಿಟ್ಕೊಡ್ಬೋದಾಗಿತ್ತಲ್ಲ ಅಂತ. ಇಲ್ಲ ಮೇಡಮ್, ಎಲ್ಲೋ ಒಂದು ಕಡೆ ನಮ್ಮ ಸಮುದಾಯಕ್ಕೆ ಕೊಡಬೇಕಾಗಿದೆ ಅಂಥೇಳಿ ಒಂದು ಕೂಗು ಕೊಟ್ಟಿದ್ರು. ಆದರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. 2028ಕ್ಕೆ ನಮ್ಮ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನ ಹಾಗೂ ಮುಂದಿನ ದಿನಗಳಲ್ಲಿ ಅವ್ರು ಕೊಡ್ತಾರೆ ಅಂಥೇಳಿ ನಮಗೆ ನಂಬಿಕೆ ಇದೆ. ಈ ಸರಿ ಕೆಲವೊಂದು ಗೊಂದಲಗಳು ಸೃಷ್ಟಿ ಆಗಿದಾವೆ ಮೇಡಮ್. ಯಾಕಂತೇಳಿದರೆ ನಮ್ಮ MLC ಅವರು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಬ್ದುಲ್ ಜಬ್ಬಾರ್ ಅವರು ಅಂಥೇಳಿ, ಅವರಿಗೆ 3 ಸಲ ನಾವು MLC ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದನೇ ಅವರಿಗೆ ಕೊಟ್ಟಿದ್ದಾರೆ ಮೇಡಮ್. ಸೊ ಆ ಒಂದು ಇದರಿಂದ ಈಗ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಒಂದು ಪ್ರಾತಿನಿಧ್ಯ ಸಿಗುತ್ತೆ ಮುಸ್ಲಿಂ ಸಮಾಜಕ್ಕೆ ಈ ದಕ್ಷಿಣ ಭಾಗದಲ್ಲಿ ಅಂಥೇಳಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮದು ಒಂದು ಆಸೆ ಇದೆ, ಮುಸ್ಲಿಂ ಸಮುದಾಯಕ್ಕೆ ಒಂದು ಇದು ಇರಲಿ ಅಂತೇಳಿ. ಆಸೆ ಪಡೆದರಲ್ಲಿ ತಪ್ಪಿಲ್ಲ, ನಮ್ಮ ಹಕ್ಕು ನಮಗೆ ಕೊಡಬೇಕಂತೇಳಿ ಜನ ಕೇಳ್ತಿದ್ದಾರೆ. ಆದರೆ ಈಗ ಚೇಂಜ್ ಆಗಿದೆ ಟ್ರೆಂಡು. ಯಾಕಂತ ಹೇಳಿದರೆ ಮೈನಾರಿಟೀಸ್ಗೆ ಒಲಿಸುವಂಥ ಕಾರ್ಯಕ್ರಮ ಏನಿದೆ, ಈಗ ನಾಳೆ ನಾಡ್ದ ನೀವು ನೋಡಿರ್ಬೇಕು ಮೇಡಮ್, ಜಮೀರ್ ಅಹಮದ್ ಅವರು ಬರ್ತಿದ್ದಾರೆ. ಅವ್ರು ಬಂದ ಮೇಲೆ ಈ ಪೂರ್ತಿ ವಾತಾವರಣನೇ ಚೇಂಜ್ ಆಗುತ್ತೆ ಮೇಡಮ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.